ಪೈಪ್ಲೈನ್, ಒಳಚರಂಡಿ ಹೀಗೆ ಅನೇಕ ಕಾರಣಕ್ಕಾಗಿ ನಗರದಲ್ಲಿ ರಸ್ತೆಗಳನ್ನು ಅಗೆಯುತ್ತಾರೆ. ಹಾಗೆ ಆ ಏರಿಯಾದ ರಸ್ತೆಯನ್ನು ಕಾಮಗಾರಿ ಹೆಸರಲ್ಲಿ ಅಧ್ವಾನ ಮಾಡಿದ್ರು. ನಂತರ ರಸ್ತೆ ರಿಪೇರಿ ಮಾಡಬೇಕಾದ ಅಧಿಕಾರಿಗಳು ಅದರಲ್ಲೂ ತಾರತಮ್ಯ ತೋರಿದ್ದಾರೆ. ಒಂದೇ ರಸ್ತೆ, ಒಂದೆಡೆ ದುರಸ್ತಿ, ಮತ್ತೊಂದೆಡೆ ಅಧ್ವಾನ. ಫ್ರೇಜರ್ ಟೌನ್ ಬಳಿ ನೇತಾಜಿ ರಸ್ತೆಯಲ್ಲಿ ಸವಾರರ ಹೆಣಗಾಟ. ನೋಡಿ, ಒಂದೇ ರಸ್ತೆಗೆ ಇರುವ ಎರಡು ಮುಖಗಳನ್ನ. ಫ್ರೇಜರ್ ಟೌನ್ ಬಳಿಯ ನೇತಾಜಿ ರಸ್ತೆ ಇದು. ಪೈಪ್ಲೈನ್ ಕಾಮಗಾರಿಗಾಗಿ ರಸ್ತೆಯನ್ನ ಅಗೆದಿದ್ದು, ಕಾಮಗಾರಿ ಪೂರ್ಣಗೊಂಡ ಬಳಿಕ ಸೂಕ್ತವಾಗಿ ರಿಪೇರಿ ಮಾಡಿಲ್ಲ. ಇದರಿಂದಾಗಿ ರಸ್ತೆಯ ಬಹುತೇಕ ಕಡೆ ಗುಂಡಿಗಳು ರಾರಾಜಿಸ್ತಾ ಇದೆ. ಬೆಂಗಳೂರಿನ ಬಂಬು ಬಜಾರ್ ಟೌನ್ ಬಳಿ ಇರತಕ್ಕಂಥ ನೇತಾಜಿ ರಸ್ತೆಯಲ್ಲಿದ್ದೀನಿ. ಈ ಒಂದು ರಸ್ತೆಯನ್ನು ನೋಡ್ತಾ ಇದ್ದೀರಾ, ಎಷ್ಟೊಂದು ಹದಗೆಟ್ಟಿದೆ. ಸಾಕಷ್ಟು ವರ್ಷಗಳಿಂದ ಈ ಒಂದು ರಸ್ತೆಯಲ್ಲಿ ಈ ರೀತಿಯಾದ ಗುಂಡಿಗಳು ಕಾಣಿಸ್ಕೊಳ್ತಾ ಇದ್ದಾವೆ. ನೀವು ಹಿಂದಕ್ಕೆ ಗಮನಿಸಿದ್ರೆ ಗೊತ್ತಾಗುತ್ತೆ, ಅಲ್ಲೇನು ಪೆಟ್ರೋಲ್ ಬಂಕ್ ಕಾಣಿಸ್ತಾ ಇದೆ, ಅದು ಕೂಡ ನೇತಾಜಿ ರಸ್ತೆನೇ. ಅಲ್ಲೇನೆ ಶಾಸಕ ಜಮೀರ್ ಮನೆ ಇದೆ. ಬಟ್ ಆ ಒಂದು ರಸ್ತೆ ಚೆನ್ನಾಗಿದೆ. ಸೊ ಅಲ್ಲಿ ಯಾವುದೇ ರೀತಿಯ ಗುಂಡಿಗಳಿಲ್ಲ, ಹಳ್ಳ ಕೊಳ್ಳಗಳಿಲ್ಲ. ಸೊ ಅದೇ ರಸ್ತೆಯಲ್ಲಿ ಕೆಲವೇ ಮೀಟರ್ಗಳಿಂದ ದೂರ ಇರತಕ್ಕಂಥ ಈ ಒಂದು ರಸ್ತೆ ಯಾಕೆ ಈ ರೀತಿ ಆಗಿದೆ, ಯಾಕೆ ಇದನ್ನ ಸರಿ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗಿಲ್ಲ? ಅಧ್ವಾನದ ರಸ್ತೆಯಲ್ಲಿ ಸವಾರರಿಗೆ ಹೆಜ್ಜೆಗೂ ಸಂಕಷ್ಟ ಎದುರಾಗ್ತಾ ಇದೆ. ಸವಾರರು ಅಪಘಾತದ ಭೀತಿಯಲ್ಲೇ ಓಡಾಡುವಂತಾಗಿದೆ. ಸರಿ ಹೋಗೋದು ಇಲ್ಲ ಸರ್. ನಾವು ಭಾಳ ದಿನ ಹೇಳಿ ಸಾಕಾಯ್ತು ಎಲ್ಲರಿಗೂ. ಯಾರು ಅದ್ರ ಬಗ್ಗೆ ಏನೂ ತೊಗೊಳ್ಳೇ ಇಲ್ಲ. ನಮ್ಮ ವೆಹಿಕಲೆಲ್ಲ ರಿಪೇರಿನೇ ಜಾಸ್ತಿ ಬರ್ತಾ ಇದೆ. ಹಳ್ಳ ಗಾಡಿ ಮಲಗಿ ಎದ್ದಿ ಹಿಂಗೆ ಹೇಳುತ್ತೆ. ಸಿಕ್ಕಾಪಟ್ಟೆ ಹಳ್ಳ ದಿಂಡ ಇದೆ. ಪ್ಯಾಸೆಂಜರ್ ಅಂತೂ ಭಾಳ ತೊಂದರೆ ಆಗ್ತಾ ಇದೆ. ಅವ್ರ ಏರಿಯಾ ಇದೆ, ಅವ್ರು ಸರಿ ಮಾಡ್ಕೊಂಡಿದ್ದಾರೆ. ಇಲ್ಲಿ ನಾವು ಓಡಾಡೋದು ನಮ್ಮ ವೆಹಿಕಲ್ ಇಲ್ಲಿ. ವಿಷಯಕ್ಕೇನೆಂದ್ರೆ, ಇದೇ ನೇತಾಜಿ ರಸ್ತೆಯಲ್ಲಿ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ನಿವಾಸವೂ ಇದೆ. ಆದರೆ ಅವರ ಮನೆ ಎದುರಿನ ರಸ್ತೆಯೂ ಗುಂಡಿ ಬಿದ್ದಿತ್ತು. ಆದರೆ ಸಚಿವರ ಮನೆ ಎದುರಿನ ರಸ್ತೆಯ ಕೆಲ ಮೀಟರ್ ಮಾತ್ರ ಡಾಂಬರ್ ಹಾಕಿದ್ದಾರೆ, ಉಳಿದೆಡೆ ಹಾಗೆ ಬಿಟ್ಟಿದ್ದಾರೆ. ಈ ತಾರತಮ್ಯಕ್ಕೆ ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಗುಂಡಿಗಳು ಎಲ್ಲ ಏನು ಮುಚ್ಚಿದ್ರೂ ಏನಾಗಲ್ಲ. ಅದು ರೋಡ್ ರೆಡಿ ಮಾಡ್ತಾರೆ, ಮತ್ತೆ ಪುನಃ ಅದಾಗ ಒಂದು 6 ತಿಂಗಳಿನೂ ಇರಲ್ಲ. ಈ ಕಡೆ ಮಾತ್ರ ಅದು ಯಾಕೋ ಚೆನ್ನಾಗಿ ಮಾಡಲ್ಲ. ಅರ್ಧ ರೋಡು ಅರ್ಧ ಚೆನ್ನಾಗಿ ಮಾಡ್ತಾರೆ, ಅರ್ಧ ಚೆನ್ನಾಗಿ ಮಾಡಲ್ಲ. ಹೌದಾ? ಪೈಪ್ಲೈನ್ ಕಾಮಗಾರಿ ಬಳಿಕ ರಸ್ತೆಯನ್ನ ಸಂಪೂರ್ಣ ಮರು ನಿರ್ಮಾಣ ಮಾಡಬೇಕು. ಆದರೆ ಸಚಿವರ ಮನೆ ಎದುರು ಮಾತ್ರ ರಸ್ತೆ ರಿಪೇರಿ ಮಾಡಿ ಉಳಿದೆಡೆ ಹಾಗೆ ಬಿಟ್ಟಿರೋದು ನಮ್ಮ ವ್ಯವಸ್ಥೆಗೆ, ಅಧಿಕಾರಿಗಳ ಧೋರಣೆಗೆ ಹಿಡಿದ ಕನ್ನಡಿಯಂತಿದೆ. ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.